ಕಾಂಗ್ರೆಸ್ ಸರ್ಕಾರದ 2 ವರ್ಷದ ಸಾಧನೆ ಶೂನ್ಯ ಎಂದು ಮಾಜಿ ಸಚಿವ ಹರತಾಳು ಹಾಲಪ್ಪ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಲಿನ ಬಸ್, ಡೀಸೆಲ್, ಇ-ಸ್ಟ್ಯಾಂಪ್ ಹಾಗೂ ಕಸಕ್ಕೂ ಸಹ ದರ ಏರಿಸಿರುವುದನ್ನು ದೇಶದಲ್ಲಿ ಮೊದಲ ಸರ್ಕಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಬಹುದು ಎಂದರು. ಇನ್ನು ಶಾಸಕ ಬೇಳೂರು ಗೋಪಾಲಕೃಷ್ಣ ರೈತ ವಿರೋಧಿ ಮಡಸೂರಿನಿಂದ 7 ಜನರ ರೈತರನ್ನ ಜೈಲಿಗೆ ಕಳಿಸಿದ್ದಾರೆ. ಇರುವಕ್ಕಿ ಯೂನಿವರ್ಸಿಟಿಯು 770 ಎಕರೆ ಭೂಮಿಯಲ್ಲಿ 70 ಎಕರೆಯನ್ನು ರೈತರು ಆಕ್ರಮಿಸಿದ್ದಾರೆ. ಏನೂ ಮಾಡಿರಲಿಲ್ಲ. ಅದರಲ್ಲಿ 2 ಎಕರೆ ಸ್ಮಶಾನಕ್ಕಾಗಿ ಮಾಡಿದ್ದ ಬ್ರಾಹ್ಮಣರ ಭೂಮಿಯನ್ನು ದಬ್ಬಾಳಿಕೆಯಿಂದ ಯೂನಿವರ್ಸಿಟಿಗೆ ವಾಪಸ್ ಪಡೆದರು. ಇನ್ನು ಹನಿಗೇರಿಯಲ್ಲಿ ರವಿ ಹೆಗಡೆ ಎಂಬುವರ ಮೇಲೆ ಹಲ್ಲೆ ಮಾಡಿಸಿದರು. ಹೊಸನಗರದಲ್ಲಿ ಲಕ್ಷ್ಮಿ ಎಂಬ ಎಸ್ಸಿ ಜನಾಂಗದ ಮಹಿಳೆಯ ಭೂಮಿಯನ್ನು ತೆರವುಗೊಳಿಸಿದರು. ಹೀಗೆ ಮಾನ್ಯ ಶಾಸಕ ಗೋಪಾಲಕೃಷ್ಣ ಬೇಳೂರು ರೈತ ವಿರೋಧಿ ಎಂದು ಹಾಲಪ್ಪ ಆರೋಪಿಸಿದರು. ಹೀಗೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಹಾಗೆ ರೈತರ ವಿಷಯ ಬಂದರೆ, ಈಗ ಬಿತ್ತನೆ ಕಾಲ ರಾಜ್ಯಾದ್ಯಂತ ಬೀಜದ ಬೆಲೆ ಹೆಚ್ಚು ಮಾಡಿದ್ದಾರೆ. ಏನು ಬೀಜ ಕೊಡ್ತಾರೆ ವರ್ಷ ವರ್ಷ ಸಬ್ಸಿಡಿ, ಅದರ ಬೆಲೆ ಕೂಡ ಹೆಚ್ಚಾಗಿದೆ. ಒಟ್ಟು ಜೀವನ ಬಡಬಡ ಆಗಿದೆ. ಬಡವರ ಬದುಕು, ಮಧ್ಯಮ ವರ್ಗದ ಬದುಕು ಬಹಳ ಕಷ್ಟ ಆಗಿದೆ. ಇದು ಈ ಸರ್ಕಾರದ 2 ವರ್ಷದ ಸಾಧನೆ. ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಈ ರೈತರಿಗೆ ಸಂಬಂಧಪಟ್ಟ ಹಾಗೆ ಈ ನಮ್ಮ ಶಾಸಕ ಸ್ನೇಹಿತರು ಮಾಡಿರೋ ಕೆಲಸ ಏನಂದ್ರೆ, ಫಸ್ಟ್ ಬಂದ ಕೂಡಲೇ ಮಾಡಿದ ಕೆಲಸ, ಮಡಸೂರಿನಲ್ಲಿ 7 ಜನ ರೈತರನ್ನ ಜೈಲಿಗೆ ಕಳಿಸಿದ್ರು. 13 ದಿನ ಜೈಲಲ್ಲಿ. ಇತ್ತೀಚಿನ ವರ್ಷಗಳಲ್ಲಿ ರೈತರೊಬ್ಬರು ಇತ್ತೀಚೆಗೆ ಒಂದು 20 ವರ್ಷದಿಂದ ಆಗಿರ್ಬೋದು, 20-25 ವರ್ಷದಿಂದ ರೈತರು ಜೈಲಿಗೆ ಹೋಗಿದ್ದು ಈ ಶಾಸಕರ ಅವಧಿ. ಬಂದು ಹೊಸದರೆಲ್ಲ ಕಳಿಸಿದ್ರು ಸೀದಾ. ಮಡಸೂರಿನವರು ದೇವರಾಜು ಅಂತ, ಗಂಗಾ ಭೈರಪ್ಪ, ವೀರೇಂದ್ರ ಬಿನ್ ಕನ್ನಪ್ಪ, ಆನಂದ ನಾರಾಯಣಪ್ಪ, ಉಮೇಶ ಬಿನ್ ಈಶ್ವರಪ್ಪ, ಹುಚ್ಚಪ್ಪ ಮತ್ತು ಲಕ್ಷ್ಮೇಶ್ ಬಿನ್ ಸಣ್ಣಪ್ಪ, ಇವರು ಜೈಲಿಗೆ ಕಳಿಸಿದ್ರು. ಸಣ್ಣ ಯಾವುದೋ ಬಗರಕ್ಕೂ ವಿಷಯ. ತಹಶೀಲ್ದಾರ ಕಂಪ್ಲೇಂಟ್ ಕೊಡಿಸಿ ತಹಶೀಲ್ದಾರ್ ಮೂಲಕ ಜೈಲಿಗೆ ಕಳಿಸಿದ್ದೇ ಸಾಧನೆ. ನಾನು ಅವತ್ತು ಹೇಳಿದ್ದೆ, PR ಜಯಂತ್ ಅವರಿಗೆ ಅವನ ಹೆಂಡತಿ ಹೆಸರಿಗೆ 2 ಎಕರೆ ಸ್ಯಾಂಕ್ಷನ್ ಆಗಿದೆ. ಪೊಸಿಷನ್ ಆಗಿದಾನ? ಇಲ್ಲ. ಪೊಸಿಷನ್ ಅವರಿದ್ದಾರೆ ಅಂತ, ಜೋಗಿ ಅಂತ, ರವಿ ಜೋಗಿನ ಕೇಶವ ಜೋಗಿ ಅಂತ ಇದ್ದಾನೆ. ಮೊನ್ನೆ 3 ದಿನದ ಹಿಂದೆ ಈ ಸಾಗರ ಸುತ್ತಮುತ್ತ ಸಾಗರದಲ್ಲಿರೋ ಒಂದಿಷ್ಟು ಪುಡಾರಿಗಳು ಬೈಕಲ್ಲಿ, ಬುಲೆಟಲ್ಲಿ, ಕಾರಲ್ಲಿ ಹೋಗಿ ಆ ಕೇಶವ ಜೋಗಿಯನ್ನು ಬಿಡಿಸಿ ಈ ಹಬೀದ್ಗೆ ಕೊಡಿಸಿ ಬಂದಿದ್ದಾರೆ. ಬೇಲಿ ಹಾಕ್ಸ್ಬಿಟ್ಟು ದೌರ್ಜನ್ಯ ಇದೆ. ಕಾನೂನು ರೀತಿಯಲ್ಲಿ ಮಾಡ್ಕೋಬೇಕು, ಪೊಲೀಸರು ಇಟ್ಕೊಂಡು ಮಾಡ್ಕೋಬೇಕು. ಅವನಿಗೆ ಆಗಿದ್ರೆ ತಹಶೀಲ್ದಾರ್ ಅಂದ್ರೆ ರೆವಿನ್ಯೂ ಇಲಾಖೆಯಲ್ಲಿ ಇರಬೇಕು, ಪೊಲೀಸ್ ಇಟ್ಕೊಂಡು ಮಾಡಬೇಕು. ಇವರೆಲ್ಲ ಯಾರು? ಹೀಗೆ ರೈತ ಪರವಾದಂಥ ಕೆಲಸ ನಮ್ಮ ಶಾಸಕರು ಮಾಡಿದ್ದಾರೆ. ಜನ ಅದನ್ನೆಲ್ಲ ಗಮನಿಸ್ಬೇಕು. ನಿಮ್ಮ ಸಾಧನೆ ರೈತರ ವಿಷಯದಲ್ಲಿ ಇಷ್ಟ ಹೇಳಿ. ನವೀನ್ ನೀಲ್ಕುಮಾರ್ ಅಂತ, ಅವನು 125 ಗಿಡ ನಟಿಯ, 150-125 ಅಡಿಕೆ ಗಿಡ ಅದನ್ನ ಕೇಳಿಸಾಕಿದ್ದ. ನೆಲ್ಲಿಬೀಡು ಸರ್ವೆ ನಂಬರ್ 211, ಸರ್ವೆ ನಂಬರ್ 211ರಲ್ಲಿ ಬರೀ 150 ಗಿಡ ಬಗರಕ್ಕೂ ಮಾಡೋದು ಕಿತ್ತಾಕಿದ್ದಾರೆ. ಎಲ್ಲರೂ ಮಾಡಿದ್ದಾರೆ. ಮಲೆನಾಡ ಒಂದಿಷ್ಟು ಬಗರಕ್ಕೂ ಮೀರಿ ಅದು ಇಶ್ಯೂ ನಡೀತಾನೆ ಇದೆ, ಹೋರಾಟಗಳು ನಡೀತಾನೆ ಇದೆ. ರಾಜಕೀಯ ಕಾರಣಕ್ಕಾಗಿ ಇವ್ರ ಪಕ್ಷವನ್ನು ಬೆಂಬಲಿಸ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಯಾರೋ ಪುಡಾರಿಗಳು ಹೇಳಿದ್ರು ಅಂತೇಳಿ ಅವನ ಅಡಿಕೆ ಗಿಡ ಕಿಳಿಸಾಕಿಲ್ಲ. ಇದು ನಮ್ಮ ಶಾಸಕರ, ನಮ್ಮ ಸರ್ಕಾರದ ಸಾಧನೆ. ಇನ್ನೊಂದು, ಆವಿನಹಳ್ಳಿಲಿ ಒಂದು ಗಲಾಟೆ ಆಗಿದೆ. ಈಗೇನೋ ಪಂಚಾಯತಿ ಕರೆದಿದ್ದಾರೆ, ಶಾಸಕರ ನೇತೃತ್ವ ನಡೀತಾ ಇದೆ. ಅವ್ರಿಗೆ ಅವ್ರದ್ದು ಸ್ವಾಧೀನದಲ್ಲಿತ್ತು. ಅದು ಯಾರೋ ಹಮೀದ್ ಅನ್ನೋನಿಗೆ ಸ್ಯಾಂಕ್ಷನ್ ಆಗಿದೆ. ಹನಿಗೆರೆಯಲ್ಲಿ ರವಿ ಹೆಗಡೆ ಅಂತ, ಅವ್ರ ಸ್ವಂತ ಜಮೀನು 10 ಅಡಿ ಬಿಟ್ಟಿದ್ದಾರೆ ಊರಿಗಾಗಿ. ಮತ್ತೊಬ್ಬ ರೈತ ಬಿಡ್ಬೇಕು, ಬಂಗಾರಪ್ಪ ಅಂತ, ಅವ ಬಿಡ್ಲೇ ಇಲ್ಲ. ಅದಕ್ಕೆ ಮಾತಾಗಿ ರವಿ ಹೆಗಡೆನ ಹಿಡ್ಕೊಂಡು ಹೊಡೆದ್ರು. ಇಡೀ ಊರವ್ರು ಸಪೋರ್ಟ್ ಮಾಡಿದ್ರು ರವಿ ಹೆಗಡೆಗೆ. ಆದ್ರೂ ಏನಾಗಿಲ್ಲ. ಒಂದು ಸಣ್ಣ ಪುಟ್ಟ ಕೇಸ್ ಆಯ್ತು, ದೌರ್ಜನ್ಯ ಆಯ್ತು. ಅಲ್ಲಿ ಇರುವಕ್ಕಿಲಿ 3 ಜನ ಬ್ರಾಹ್ಮಣರ ಜಮೀನು 3 ಎಕರೆ ಬಿಡಿಸಿದ್ರು. ಇಲ್ಲಿ ರವಿ ಹೆಗಡೆ ಇವನು ಹೊಡಿಸಿದ್ರು. ಏನಾಗಲಿಲ್ಲ, ಹೊಡ್ತ ತಿಂದ ಹೋದ. ಅದಾದ್ಮೇಲೆ ಹೊಸನಗರದಲ್ಲಿ ಶಾಸಕರಾಗಿ ಮೊದಲನೇ ರುಕ್ಮಿಣಿ ರಾಜು ಅಂತ SC,
ಅವ್ರು ಶುಂಠಿ ಹಾಕಿದ್ರು, ಶುಂಠಿ ಹೋಗಿ ಬುಲ್ಡೋಜರ್ ಹೊಡಿಸ್ಬಿಟ್ರು. ಕೂಡಲೇ ನಾನು ಜ್ಞಾನೇಂದ್ರ ಇವ್ರು ಹೊಸ ಅಧ್ಯಕ್ಷ ಬಿಜೆಪಿ ಹೋಗಿ ಗಲಾಟೆ ಮಾಡಿ ಅಲ್ಲಿಂದ ತರಿಸಿ ಎಲ್ಲ ಮಾಡಿ ಬಿಡಿಸಿದ್ರು. ಶುಂಠಿ ಆರ್ಸ್ಕೊಂಡ್ ಬಂದ್ಬಿಟ್ರು. ಆ ಶುಂಠಿ ನಟಿದ್ರ ಮೇಲೆ ಹೊಡಿಸಿದ್ರು. ಇದು ರೈತರ ಬಗ್ಗೆ ಇದರ ಕಾರಣ. ಇದು ಏನ್ ತೋರಿಸುತ್ತೆ ಅಂದ್ರೆ, ಇಲ್ಲಿ ಕೋಟೆಕೊಪ್ಪದಲ್ಲಿ ತಲತಲಾಂತರದಿಂದ ಜಮೀನು ಮಾಡ್ಕೊಂಡಿದ್ದಾರೆ. ಯಾರೋ ದಾಖಲೆನ 60-70 ವರ್ಷದಿಂದ ಮಾಡ್ಕೊಂಡಿದ್ದಾರೆ. ಅವ್ರ ಹತ್ರ ಇವ್ರ ಕಡೆ ಪರ್ಚೇಸ್ ಮಾಡಿ ಅದನ್ನ ಹೋಗಿ ಬಿಡ್ಸಕ್ ಹೋಗಿದ್ರು. ನಾವು ಹೋಗಿ ತಡ್ದ್ವಿ. ಇದು ರೈತ ಪರವಾದ ಕಾಳಜಿ. ಇದೆಲ್ಲ ಯಾಕಾಯ್ತು ಅಂದ್ರೆ, ಇವರು ಬೆಂಬಲ ಇಲ್ಲ. ಬ್ರಾಹ್ಮಣರು ಯಾವ್ದು ಹೊಡೆದಾಟಕ್ಕೆ ಹೋಗೋರಲ್ಲ, ಬಿಡಿಸಿದ್ರು. ಅವ್ರಿಗೆ ರಕ್ಷಣೆ ಕೊಡ್ಬೇಕು ನಮ್ಮಂತ ಸರ್ಕಾರ, ಪ್ರಜಾಪ್ರಭುತ್ವ. ರುಕ್ಮಿಣಿ ರಾಜು SC ಒಬ್ಬರು, ಅವ್ರನ್ನ ಬಿಡಿಸಿದ್ರು, ದೌರ್ಜನ್ಯ ಮಾಡಿದ್ರು. ಇನ್ನು ಹನಿಗೆ ರವಿ ಹೆಗಡೆ ಒಂದೇ ಮನೆ ಇರೋದು ಅವ್ರಲ್ಲಿ, ಅವ್ರ ಮೇಲೆ ದೌರ್ಜನ್ಯ ಮಾಡಿದಾಗ ಇವರೆಲ್ಲ ಕಣ್ಕಟ್ಟಿ ಕೊಟ್ಟಿದ್ದಾರೆ. ಇದು ಆಯ್ತು. ಅದೇ ಒಬ್ಬರು ಇವ್ರದಾಗಿದ್ರೆ ಮಾಡ್ತಿದ್ರ. ಅದೇ ಒಬ್ರು ಯಾರೋ ಲಿಂಗಾಯತರದಾಗಿದ್ರೆ ಮಾಡಕ್ ಬಿಡ್ತಿದ್ರೆ ಇವರೆಲ್ಲ. ಇವ್ರು ಬೆಲ್ಪಡ್ತಿರ್ಲಿಲ್ಲ. ನಾವು ಯಾರಿಗೆ ರಕ್ಷಣೆ ಕೊಡ್ಬೇಕು? ನನಗೆ ರಕ್ಷಣೆ ಇದೆ, ಬಹುಸಂಖ್ಯಾತರು. ಇವರು ಸ್ವಲ್ಪ ಸಂಖ್ಯೆ ಕಮ್ಮಿ ಇದ್ರು ಕೂಡ ಇವರು ಉಳಿಸ್ಕೊಳ್ಳೋ ತಾಕತ್ತಿದೆ, ರಾಜಕೀಯವಾಗಿ, ಬೌದ್ಧಿಕವಾಗಿ, ಕಾನೂನಾತ್ಮಕವೂ ಗೊತ್ತಿದೆ. ಯಾರು ಇದ್ದಾರೆ ನಿರ್ಬೋದು ಅಂಥವ್ರನ್ನ ಜಮೀನಲ್ಲಿ ಬಿಡಿಸೋ ಕೆಲಸ ಮಾಡಿಸಿದ್ದಾರೆ. ಇದು ಇವರು 2 ವರ್ಷದ ಸಾಧನೆ. ಇವತ್ತು ಇವರು ಅಲ್ಲೇ ಇದ್ದಾಗ ಇವ್ರಿಗೆಲ್ಲರೂ ಪ್ರಶ್ನೆ ಮಾಡಿದ್ವಿ, ಏನ್ರಿ ನಿಮ್ ಕಾಲ ರೈತರು ಜೈಲಿಗೆ ಹೋಗೋದು ಇವ್ರ ಗಮನಕ್ಕೆ ಬಂದಿರಲಿಲ್ಲ ಫಸ್ಟ್ ಆಫ್ ಆಲ್. ಹೀಗೆ ನಮ್ಮ ಶಾಸಕರ ಸಾಧನೆ, 7 ಜನ ರೈತರನ್ನ ಜೈಲಿಗೆ ಕಳಿಸಿದ್ದೇ ಒಂದು 2 ವರ್ಷದಲ್ಲಿ ಸಾಧನೆ. ಅದಾದ ಕೂಡಲೇ ಇನ್ನು ಇರುವಕ್ಕಿಯಲ್ಲಿ 777 ಎಕರೆ ಸರ್ಕಾರ ಭೂಮಿಯನ್ನ ಯೂನಿವರ್ಸಿಟಿ ಕೊಟ್ಟಿದೆ. ಆ 770 ಎಕರೆಯಲ್ಲಿ ಒಂದು 70 ಎಕರೆ ಬಗರ್ಕೊಂಡ್ ರೈತರೆಲ್ಲ ಮಾಡ್ಕೊಂಡ್ಬಿಟ್ಟಿದ್ರು. ಆ ರೈತರದೆಲ್ಲ ಬಿಡಿಸಿದ್ವಿ ನಾವು. ಕಾಗೋಡು ತಿಮ್ಮಪ್ಪನವ್ರು ಅವ್ರ ಸುದ್ದಿ ಹೋಗ್ಬೇಡ್ರಪ್ಪ, ಸಾಕು ಮಾಡ್ಕೊಡಿ ಅಂದ್ರು. ನಾನಿದ್ದಾಗಲೂ ಒಂದಿಷ್ಟು ತಕರ ತಗೊಂಡು ನಮ್ದು ಭೂಮಿ ಅಂತ ಅವ್ರು ಬಂದು ಎಲ್ಲ. ಯಡಿಯೂರಪ್ಪನವ್ರು ಒಂದಿನ ಅಲ್ಲಿ ಭೇಟಿ ಮಾಡಿಸಿದ್ದು ನನಗೆ ಗೊತ್ತಿದೆ, ನೆನಪಿದೆ. ಆಗಿನ್ನೂ ಕುಮಾರಸ್ವಾಮಿ ಗೌರ್ಮೆಂಟ್ ಇತ್ತು. ಯಾವ ರೈತರನ್ನ ಬಿಡಿಸ್ಬೇಡಿ, ನಿಮ್ದು ಎಷ್ಟು ಹಾಲಿ ಬಾಕಿ ಇದೆ ಅದಕ್ಕೆ ಬೇಲಿ ಹಾಕೊಳ್ಳಿ ಅಂತ ಹೇಳಿದ್ರು. ಹೀಗೆ ಬೇಲಿ ಹಾಕೊಂಡಿದ್ರು. ಅದ್ರ ಮಧ್ಯೆ ಎಲ್ಲ ರೈತರಿಗೂ ಬಿಟ್ಟರು. ಅದು ದೇವರಿಗೆ ಬಿಟ್ಟರು, ಲಿಂಗಾಯತರಿಗೆ ಬಿಟ್ಟರು, ಅದು ಕುಂಬಾರ ಸ್ವಲ್ಪ ಸಂಖ್ಯೆಯಲ್ಲಿದ್ದಾರೆ, ಅವರಿಗೆಲ್ಲ ಬಿಟ್ಟರು. ಬ್ರಾಹ್ಮಣರು ಅಲ್ಲೊಂದು 6-7 ಮನೆ ಇದೆ, ಅವ್ರಿಗೆ ಸ್ಮಶಾನ ಅಂತ ಒಂದು 2 ಎಕರೆ 3 ಎಕರೆ ಇಟ್ಕೊಂಡಿದ್ರು. ಬೆಳಿಗ್ಗೆ ಒಂದು 7 ಗಂಟೆಗೆ ಇವರೆಲ್ಲ ಬಂದಿದ್ರು. ಹೋಗಿ ಇಲ್ಲಪ್ಪ ಎಲ್ಲರಂಗೆ ಇವರು ಮಾಡ್ಕೊಂಡಿದ್ದಾರೆ 2 ಎಕರೆ. ಮತ್ತು ಈಗ ನೋಡಿ ಗಡಿ ಹೀಗಿದೆಯಲ್ಲ, ಇವ್ರು ಯಾಕೆ ಹಿಂಗೆ ಒಳಗೆ ತರ್ತೀರಿ? 2 ಎಕರೆ ಮಾತ್ರ ಒಳಗೆ ತಂದಿದೆ ಅಂತ ಹೇಳಿ ಬಿಡಿಸಿದ್ದೆ. ಈ ಶಾಸಕರು ಬಂದ ಕೂಡಲೇ ಅದನ್ನ ಯೂನಿವರ್ಸಿಟಿಗೆ ಬ್ರಾಹ್ಮಣರನ್ನು ಬಿಡಿಸಿ ಯೂನಿವರ್ಸಿಟಿಗೆ ಬೇಲಿ ಹಾಕಿಸಿ ಮೊನ್ನೆ ಹೋಗಿ ನೋಡ್ತೀವಿ. ಇದ್ಯಾಕೆ ಬೇಲಿ ಯಾವಾಗ ಹಾಕಿದ್ರು? ಅವಾಗ ಆಗೋದು ಸರ್. ಈಗ ನಿಮ್ಮ ಅಧಿಕಾರ ಹೋಗ್ಬಿಟ್ಟು ಬೇಲಿ ಹಾಕೊಂಡು ಬ್ರಾಹ್ಮಣರನ್ನು ಹೆದರಿಸಿ ಇರುವಕ್ಕಿದ್ವಿ. ಬರೀ 3 ಎಕರೆ, 3 ಮನೆಯವರು 3 ಅದನ್ನ ಸ್ಮಶಾನ ಮಾಡಿದ್ರು. ಅಲ್ಲಿ ಹೆಣನೂ ಹಾಕಿದ್ದಾರೆ. ಅದನ್ನು ಸ್ಮಶಾನ ಗುಡ್ಡೆ ಮಾಡ್ತಿದ್ರು. ನಾವು ಪಥ ನೋಡಿದ್ವಿ. ಹೀಗೆ ಬಿಡಿಸಿದ್ದು ನಮ್ಮ ಶಾಸಕರ ಒಂದು ರೈತರ ಪರವಾದ ಕಾಳಜಿ, ರೈತ ಪರ ಕಾಳಜಿ. ಒಟ್ಟು ಬರ್ಬೋದು ಸ್ಪಾಟಿಗೆ ಒಂದು ತಾವು ಕೂಡ. ಡೀಸೆಲ್ ದರ ಹೆಚ್ಚಿದ್ರು, ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಿದ್ರು, ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಮೆಟ್ರೋ, PTS ಎಲ್ಲದೂ ದರ ಜಾಸ್ತಿ ಮಾಡಿ ಕಸಕ್ಕೂ ತೆರಿಗೆ ಹಾಕಿದ್ವಿ. ನಮ್ಮ ಮನೇಲಿ ನಾವು ಕಸ ಬಿಲ್ಡಿಂಗ್ ಟ್ಯಾಕ್ಸ್ ಕಟ್ತೇವೆ, ಕಂದಾಯ ಕಟ್ತೇವೆ, ಎಲ್ಲ ವಸ್ತುಗಳಿಗೂ ಟ್ಯಾಕ್ಸ್ ಕಟ್ಟಿಯೇ ತರ್ತೇವೆ. ವಾಪಸ್ ಬಿಸಾಕ್ತಕ್ಕಂಥ ಕಸಕ್ಕೂ ಟ್ಯಾಕ್ಸ್ ಹಾಕಿದ ಬಹುಶಃ ಇದು ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇದು. ಇವೆಲ್ಲವೂ ಈ ಸ್ಮಾರ್ಟ್ ಮೀಟರ್ ಅಂತ ಒಂದು ಮಾಡಿದ್ದಾರೆ. ಇನ್ನು ನಮ್ಮ ಮಲೆನಾಡಿಗೆ ಅದ್ರ ಬಿಸಿ ಕಟ್ಟಿಲ್ಲ. ಅದು 1,900 ರೂಪಾಯಿ ಚಿಲ್ಲರೆ ಇರ್ತಕ್ಕಂಥ ಮೀಟರ್ನ 8,000 ರೂಪಾಯಿ ಮಾಡಿದ್ದಾರೆ. 3,000 ರೂಪಾಯಿ ಇರೋದನ್ನ 28,000 ಮಾಡಿದ್ದಾರೆ ಇನ್ಮೇಲೆ ಹಾಕ್ಸ್ಕೊಳ್ಳೋರು. ಹೀಗೆ ಅದೊಂದು 15,000 ಕೋಟಿ ಹಗರಣ. ಅನೇಕ ಹಗರಣಗಳಿದಾವೆ ದೊಡ್ಡ ದೊಡ್ಡದು. ನಿನ್ನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡಿದ್ದಾರೆ, ನಿನ್ನೆ ಬೆಂಗಳೂರಿನಲ್ಲಿ ಮಾಡಿದ್ದಾರೆ, ಚಾರ್ಜ್ ಶೀಟ್ ಅಂತೇಳಿ ಮಾಡಿದ್ದಾರೆ. ಹೀಗೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಹಾಗೆ ರೈತರ ವಿಷಯ ಬಂದರೆ, ಈಗ ಬಿತ್ತನೆ ಕಾಲ, ರಾಜ್ಯಾದ್ಯಂತ ಬೀಜದ ಬೆಲೆ ಹೆಚ್ಚು ಮಾಡಿದ್ದಾರೆ. ಏನು ಬೀಜ ಕೊಡ್ತಾರೆ ವರ್ಷ ಸಬ್ಸಿಡಿ, ಅದರ ಬೆಲೆ ಕೂಡ ಹೆಚ್ಚಾಗಿದೆ. ಒಟ್ಟು ಜೀವನ ಬಡಬರ ಆಗಿದೆ. ಬಡವರ ಬದುಕು, ಮಧ್ಯಮ ವರ್ಗದ ಬದುಕು ಬಹಳ ಕಷ್ಟ ಆಗಿದೆ. ಇದು ಈ ಸರ್ಕಾರದ 2 ವರ್ಷದ ಸಾಧನೆ. ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ನೆಕ್ಸ್ಟ್
ಈ ರೈತರಿಗೆ ಸಂಬಂಧಪಟ್ಟ ಹಾಗೆ ಈ ನಮ್ಮ ಶಾಸಕ ಸ್ನೇಹಿತರು ಮಾಡಿರೋ ಕೆಲಸ ಏನಂದ್ರೆ, ಫಸ್ಟ್ ಬಂದ ಕೂಡಲೇ ಮಾಡಿದ ಕೆಲಸ, ಮಡಸೂರಿನಲ್ಲಿ 7 ಜನ ರೈತರನ್ನ ಜೈಲಿಗೆ ಕಳಿಸಿದ್ರು. 13 ದಿನ ಜೈಲಲ್ಲಿ. ಇತ್ತೀಚಿನ ವರ್ಷಗಳಲ್ಲಿ ರೈತರೊಬ್ಬರು ಇತ್ತೀಚೆಗೆ ಒಂದು 20 ವರ್ಷದಿಂದ ಆಗಿರ್ಬೋದು, 20-25 ವರ್ಷದಿಂದ ರೈತರು ಜೈಲಿಗೆ ಹೋಗಿದ್ದು ಈ ಶಾಸಕರ ಅವಧಿ. ಬಂದು ಹೊಸದ್ರಲ್ಲೇ ಕಳಿಸಿದ್ರು ಸೀದಾ. ಮಡಸೂರಿನವರು ದೇವರಾಜು ಅಂತ, ಗಂಗಾ ಭೈರಪ್ಪ, ವೀರೇಂದ್ರ ಬಿನ್ ಕನ್ನಪ್ಪ, ಆನಂದ ನಾರಾಯಣಪ್ಪ, ಉಮೇಶ ಬಿನ್ ಈಶ್ವರಪ್ಪ, ಹುಚ್ಚಪ್ಪ ಮತ್ತು ಲಕ್ಷ್ಮೇಶ್ ಬಿನ್ ಸಣ್ಣಪ್ಪ, ಇವರು ಜೈಲಿಗೆ ಕಳಿಸಿದ್ರು. ಸಣ್ಣ ಯಾವುದೋ ಬಗರಕ್ಕೂ ವಿಷಯ, ತಹಶೀಲ್ದಾರ ಕಂಪ್ಲೇಂಟ್ ಕೊಡಿಸಿ ತಹಶೀಲ್ದಾರ್ ಮೂಲಕ ಜೈಲಿಗೆ ಕಳಿಸಿದ್ದೇ ಸಾಧನೆ. ನಾನು ಅವತ್ತು ಹೇಳಿದ್ದೆ PR ಜಯಂತ್ ಅವರಿಗೆ, ಅವ್ರ ಬಗ್ಗೆನೂ ಹೇಳ್ತೀನಿ. ಸದ್ಯ ಫಸ್ಟ್ ಅವ್ರಿಗೆ ಒಂದೇ ಒಂದು ಹೇಳ್ತೀನಿ, ಮೊದಲೇ ಶಿಕ್ಷಣ ಸಚಿವರಾಗಿ ಶಿಕ್ಷಣದ ಬಗ್ಗೆ ಒಂದಿಷ್ಟು ಕಲೀಲಿ. ಆಯ್ತು, ನಾವು ಕಲ್ತ ಅವ್ರಿಂದ ಕಲಿಯೋದು ಬೇಡ ಅಂತ ಹೇಳಿದ್ರೆ ಅವರೇ ಕಲ್ತಿದ್ದೇ ಬೇಕಾದಷ್ಟಿದೆ. ಅವರು ಮೊದಲೇ ಸೊರಬ ತಾಲೂಕಿನಲ್ಲಿ ಬಂಗಾರಪ್ಪನವ್ರ ಕಾಲದಿಂದ ಅವರ ಅಣ್ಣ ಮಂತ್ರಿ ಮತ್ತು ಶಾಸಕರಾಗಿದ್ರು. ನಾನು ಒಂದು 4 ವರ್ಷ MLA ಆಗಿದ್ದೆ. ಯಾವತ್ತೂ ಸೊರಬದಂತ ಊರಿನಲ್ಲಿ ಕ್ಲಬ್ ಎಲ್ಲ ಇರಲಿಲ್ಲ. ಇವತ್ತು ಹರೀಶಿ ಅನ್ನೋ ಊರಿನಲ್ಲಿ ದೊಡ್ಡ ಕ್ಲಬ್ ನಡೀತಾ ಇದೆ. ಹರೀಶಿ ಮಂಗಳೂರು ಕೇಳಿದೆ, ಹರೀಶಿ ಚಂದ್ರಗುತ್ತಿ ಹೋಗ್ಲಿ, ಅದು ಹರೀಶಿನ ಒಂದು ಕ್ಲಬ್ ನಡೀತಾ ಇದೆ. ನಾನು ಇತ್ತೀಚೆಗೆ ಯಾವ್ದೋ ಖಾಸಗಿ ಮದುವೆಗೆ ಹೋಗಿದ್ದೆ. ಇದೇನು ಇಷ್ಟೊಂದು ಜನ ಇಷ್ಟೊಂದು ಬೈಕ್ ಬಂದು ಕ್ಲಬ್ ಸಾರ್, ಮೊದಲು ಶಿಕ್ಷಣ ಸಚಿವರು ಆ ಕ್ಲಬ್ ನಿಲ್ಸಕ್ಕೆ, ಉಳಿದಿದ್ದಕ್ಕೆಲ್ಲ ಆಮೇಲೆ ಹೇಳ್ತೀನಿ. ಬಸ್ ಸ್ಟ್ಯಾಂಡ್ ಆಗುವಂತ ನಮ್ಮ MP ಅವರಿಗೆ ಹೇಳೋದು, ಯಡಿಯೂರಪ್ಪನವ್ರ ಬಗ್ಗೆ ಹೇಳೋದು, ಅದನ್ನೆಲ್ಲ ದಾಖಲೆ ತಗೊಬಂದು ನಾನು ಉತ್ತರ ಹೇಳ್ತೀನಿ. ಬಸ್ ಸ್ಟ್ಯಾಂಡ್ ಆಗುವಂತವ್ರಿಗೂ ಉತ್ತರ ಹೇಳ್ತೀನಿ. ಜೋಗ ಅಭಿವೃದ್ಧಿ ಹಣ ಯಾವಾಗ ಬಂತು, ಎಷ್ಟೆಷ್ಟು ಬಂತು, ಅದನ್ನ ಅಂಕಿಅಂಶಗಳ ಜೊತೆಗೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡ್ತೇನೆ. ಈ ಊರಿನ ಅಭಿವೃದ್ಧಿ ವಿಷಯದಲ್ಲೂ ನಾವು ಅಂಕಿಅಂಶಗಳು ಮತ್ತು ದಾಖಲೆಗಳ ಜೊತೆಗೆ ನಿಮ್ಮ ಜೊತೆಗೆ ಭೇಟಿ ಆಗ್ತೇನೆ. ಸದ್ಯಕ್ಕೆ ರೈತರ ವಿಷಯದಲ್ಲಿ 2 ವರ್ಷದ ಸಾಧನೆ ಇಷ್ಟು. 7 ಜನ ದೀವರು ಈಡಿಗರನ್ನೇ ಜೈಲಿಗೆ ಕಳಿಸಿದ್ದು, ಆ ಬ್ರಾಹ್ಮಣರು ಇರುವಕ್ಕೆ ಜಮೀನು ಬಿಡಿಸಿದ್ದು, ರವಿ ಹೆಗಡೆ ಪಡಿಸಿದ್ದು ಕಣಿಗೆರೆಯಲ್ಲಿ, ರುಕ್ಮಿಣಿ ರಾಜು ಅವರು ಸುಂಟಿ ಮೇಲೆ ಬುಲ್ಡೋಜರ್ ಹೊಡ್ತಿದ್ದು, ಇವೇ ಕೋಟೆಕೊಪ್ಪದ ಮಡಿವಾಳರ ಜಮೀನನ್ನ ಬಿಡ್ಸಕ್ ಹೋಗಿದ್ದು, ಅದು ಉಳಿಸಿದೀವಿ. ಸದ್ಯಕ್ಕೆ ಅವರು ಬೇರೆ ಜಾತಿಯವರು ಬಿಡ್ತಿದ್ರ, ಮಡಿವಾಳರು ಕಮ್ಮಿ ಸಂಖ್ಯೆಯಲ್ಲಿದ್ದಾರೆ, ಪಾಪ ಅವರು ಹೆದರ್ಸ್ತಾರೆ. ಇನ್ನು ರೈತರಿಗೆ ಸಂಬಂಧಪಟ್ಟ ಹಾಗೆ TC ವಿದ್ಯುತ್, TCಗಂತೂ 13,000 ಕಟ್ಟಿದ್ರೆ TC ಹಾಕೊಡೋ ವ್ಯವಸ್ಥೆ ಇತ್ತು. ಈಗ 2.5 ಲಕ್ಷ ಕಟ್ಟೋದು ಒಂದು TC ರೈತ ಹಾಕೊಳ್ಳೋದು. ಇನ್ನು ರೈತರ ಬಗ್ಗೆ ಇರ್ತದೆ. ಮೊದಲು ಇವತ್ತೇ ಧ್ವನಿ ಎತ್ತಿ, ಬೀಜದ ಭತ್ತ, ಬೀಜದ ಸೀಸನ್ ಇಲ್ಲ, ಸಬ್ಸಿಡಿ ಬೀಜಗಳು ಯಾವುದೇ ಇರಲಿ, ಅದು ಜೋಳ, ಭತ್ತ, ಇನ್ಯಾವುದೇ ಇರಲಿ, ಅದನ್ನ ಕೂಡಲೇ ಕಮ್ಮಿ ಬೆಲೆ ಕೊಡಬೇಕು. ಇಲ್ಲ ರೈತರ ಬಹಳ ತೊಂದರೆ ಆಗ್ತದೆ ಅಂತ ಹೇಳಿ ಎಲ್ಲ ಪರಿಸ್ಥಿತಿ.